ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ನಮಸ್ಕಾರ ಮತ್ತು ಮುಖ್ಯ ಸುದ್ದಿಗಳಿಗೆ ಸ್ವಾಗತ. ಭಾರತದ ಐತಿಹಾಸಿಕ ಏಷ್ಯಾ ಕಪ್ ಗೆಲುವಿಗೆ ಅಭೂತಪೂರ್ವ ರಾಜಕೀಯ ವಿವಾದ ಅಂಟಿಕೊಂಡಿದೆ. ದುಬೈನಲ್ಲಿ ಭಾನುವಾರ ನಡೆದ ಫೈನಲ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಸೋಲಿಸಿ ಮೆನ್ ಇನ್ ಬ್ಲೂ 9ನೇ ಬಾರಿ ಪ್ರಶಸ್ತಿ ಗೆದ್ದಿದೆ. ಆದರೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಡೆದ 1 ಗಂಟೆಯ ಆಘಾತಕಾರಿ ನಾಟಕದಿಂದಾಗಿ ಸಂಭ್ರಮಕ್ಕೆ ಕಪ್ಪು ಚುಕ್ಕೆ ಬಿತ್ತು. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಇಡೀ ಭಾರತೀಯ ತಂಡವು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮುಖ್ಯಸ್ಥ ಮೊಹಸಿನ್ ನಖ್ವಿ ಅವರಿಂದ ಟ್ರೋಫಿಯನ್ನು ಸ್ವೀಕರಿಸಲು ನಿರಾಕರಿಸುವ ಸಾಮೂಹಿಕ ಮತ್ತು ಉದ್ದೇಶಪೂರ್ವಕ ನಿರ್ಧಾರವನ್ನು ತೆಗೆದುಕೊಂಡಿತು. ಪಂದ್ಯಾವಳಿಯ ಉದ್ದಕ್ಕೂ ನಖ್ವಿ ಅವರ ರಾಜಕೀಯ ಹೇಳಿಕೆಗಳು ಮತ್ತು ವಿವಾದಾತ್ಮಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ವಿರುದ್ಧದ ಸ್ಪಷ್ಟ ಪ್ರತಿಭಟನೆಯೇ ಈ ನಿರಾಕರಣೆಗೆ ಕಾರಣ. ಪಾಕಿಸ್ತಾನದ ಆಂತರಿಕ ಮಂತ್ರಿಯಾಗಿರುವ ನಖ್ವಿ ಪ್ರಶಸ್ತಿಯನ್ನು ತಾವೇ ನೀಡಬೇಕೆಂದು ಪಟ್ಟು ಹಿಡಿದ ಕಾರಣ ಪರಿಸ್ಥಿತಿ ಉಲ್ಬಣಿಸಿತು. ಸುದೀರ್ಘವಾದ ಪ್ರತಿವಾದದ ನಂತರ ನಖ್ವಿ ಕೋಪಗೊಂಡು ಟ್ರೋಫಿಯನ್ನು ತೆಗೆದುಕೊಂಡು ವೇದಿಕೆಯಿಂದ ನಿರ್ಗಮಿಸಿದರು ಎನ್ನಲಾಗಿದೆ. ಇದರಿಂದಾಗಿ ವಿಜೇತ ಭಾರತ ತಂಡವು ಕಲ್ಪಿತ ಟ್ರೋಫಿಯೊಂದಿಗೆ ಸಂಭ್ರಮಿಸಬೇಕಾಯಿತು ಮತ್ತು ಈ ಕ್ಷಣ ತಕ್ಷಣ ವೈರಲ್ ಆಯಿತು. ಬಿಸಿಸಿಐ ಈ ಘಟನೆಯನ್ನು ಅತ್ಯಂತ ಕ್ರೀಡಾ ಮನೋಭಾವಕ್ಕೆ ವಿರುದ್ಧವೆಂದು ತೀವ್ರವಾಗಿ ಖಂಡಿಸಿದ್ದು, ಮುಂದಿನ ಐಸಿಸಿ ಸಭೆಯಲ್ಲಿ ಬಲವಾದ ಪ್ರತಿಭಟನೆಯನ್ನು ದಾಖಲಿಸುವುದಾಗಿ ಘೋಷಿಸಿದೆ. ಈ ದೊಡ್ಡ ವಿವಾದವು ಕೆಲವೊಮ್ಮೆ ಮೈದಾನದಲ್ಲಿನ ಗೆಲುವು ಕೇವಲ ನಿಜವಾದ ಯುದ್ಧದ ಆರಂಭ ಮಾತ್ರವೆಂಬುದನ್ನು ಸಾಬೀತುಪಡಿಸಿದೆ. ನಮ್ಮ